ಕಾಂಗ್ರೆಸ್ನ ರೆಬಲ್ ಶಾಸಕರಿಗೆ ಇದೀಗ ಸಚಿವ ಮುನಿಯಪ್ಪ ಪಂಚ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ನನ್ನ ಜೊತೆ ಮಾತಾಡಿಲ್ಲ, ಒಂದು ವೇಳೆ ಕೇಳಿದ್ರೆ ಹೈಕಮಾಂಡ್ ಬಳಿ ಮಾತಾಡ್ತಿದ್ವಿ. ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಬಳಿ ಮಾತನಾಡ್ತಿದ್ವಿ. ನಾನು ಅವರನ್ನೆಲ್ಲ ಕರ್ಕೊಂಡು ಹೋಗಿ ಹೇಳ್ತಾ ಇದ್ದೆ, ಸೀನಿಯರ್ಸ್ ಇದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದೆ. ಶಾಸಕರ ಜೊತೆ ಮಾತನಾಡ್ತೀನಿ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಲು ಮುನಿಯಪ್ಪ ಕಾರಣ ಅಂತ ಒಂದಷ್ಟು ರೆಬಲ್ಸ್ ನಾಯಕರು ಹೇಳ್ತಾ ಇದ್ರು. ಹಾಗಾಗಿ ಈ ವಿಚಾರವನ್ನ ಈ ರೀತಿಯಾಗಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಈಗ ಪರೋಕ್ಷವಾಗಿ ಮುನಿಯಪ್ಪ ವಿರುದ್ಧ ಆರೋಪ ಮಾಡಿದಂತ ಒಂದಷ್ಟು ಶಾಸಕರು ಅಂಥವರಿಗೆ ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸೀನಿಯರ್ಸ್ ಇದ್ದಾರೆ, ಕೆಲಸ ಮಾಡಿದಂತ ನಾಯಕರು ಇದ್ದಾರೆ, ಅಂಥವರನ್ನ ಕಾಂಗ್ರೆಸ್ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಳ್ಳುತ್ತೆ, ಅಂಥವ್ರಿಗೆ ಸಚಿವ ಸ್ಥಾನ ಕೊಡುತ್ತೆ ಅಂತ ಹೇಳಿ ಈಗ ಕೌಂಟರ್ ಕೊಟ್ಟಿದ್ದಾರೆ. ಕೆಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಯಾರೆಲ್ಲ ರೆಬಲ್ ಆಗಿ ಮಾತನಾಡಿದ್ರು ಅಂಥವ್ರಿಗೆ ಪಂಚ್ ಕೊಟ್ಟಿದ್ದಾರೆ. ನಾನು ಬಂದು ಕೇಳಿಲ್ಲ, ಒಂದು ವೇಳೆ ಕೇಳಿದ್ರೆ ನಾನು ಕೂಡ ಹೈಕಮಾಂಡಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗೆ, ಹರಿಪ್ರಸಾದ್ ಹೇಳ್ಬೋದಾಗಿತ್ತು. ಯಾಕೆ ಅವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಕೇಳಿದರೆ ನಂದು ಕರ್ತವ್ಯ ಇದೆ, ನಾನು ಅವನು ಕರ್ಕೊಂಡೋಗಿ ಇವರೆಲ್ಲ ಸೀನಿಯರ್ಸ್ ಇದ್ದಾರೆ, ಕೆಲಸ ಮಾಡಿದ್ದಾರೆ, ಕೊಡಬೇಕನ್ನೋದನ್ನು ನಾನು ಒತ್ತಾಯ ಮಾಡೋದು ನನ್ನ ಜವಾಬ್ದಾರಿ. ಮಾತಾಡ್ತೀನಿ. ನಾನು ಬಂದು ಕೇಳಿಲ್ಲ, ಒಂದು ವೇಳೆ ಕೇಳಿದ್ರೆ. ಹೀಗೆ ಕಾಂಗ್ರೆಸ್ನ ಒಂದಷ್ಟು ರೆಬಲ್ ಶಾಸಕರು ಎಲ್ಲೋ ಒಂದು ರೀತಿಯಾಗಿ ಮುನಿಯಪ್ಪ ಅವರಿಂದ ಕೆಲವೊಂದು ಸಚಿವ ಸ್ಥಾನಗಳು ತಪ್ಪೋಯ್ತು ಏನೋ ಅನ್ನುವಂಥ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಮುನಿಯಪ್ಪ ಅವರು ಹೇಳ್ತಾ ಇರುವಂಥದ್ದು ಕೂಡ ಒಂದು ರೀತಿಯಾಗಿ ಸರಿಯಾಗಿದೆ. ಅಂದರೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಹಿರಿಯರಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಬಹಳಷ್ಟು ವರ್ಷ 30 ವರ್ಷ 40 ವರ್ಷ ಕೆಲಸ ಮಾಡಿದಂಥವರು ಕೂಡ ಇದ್ದಾರೆ, ಅಂಥವರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಅದನ್ನು ಬಿಟ್ಟು ಈಗಷ್ಟೇ ಒಮ್ಮೆನೋ ಅಥವಾ 2 ಬಾರಿನೋ ಆಗಿದ್ದಂಥವರಿಗೆ ಹೋಗಿ ಸಚಿವ ಸ್ಥಾನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಅವರು ಈಗ ಪಂಚ್ ಕೊಟ್ಟಿದ್ದಾರೆ.